ನಮಸ್ಕಾರ, ನೀವು ನೋಡುತ್ತಿರುವುದು ರಣಬೇರಿ ನ್ಯೂಸ್. ನಾಗಮೋಹನ್ ದಾಸ್ ರವರ ಅವೈಜ್ಞಾನಿಕ ಪೂರ್ವಗ್ರಹ ಪೀಡಿತ ಒಳ ಮೀಸಲಾತಿ ವರದಿ ವಿರೋಧಿಸಿ ರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನಾ ಧರಣಿ ಕಾರ್ಯಕ್ರಮವನ್ನು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಮ್ಮಿಕೊಳ್ಳಲಾಗಿತ್ತು. ವರ್ಗೀಕರಣ ಮಾಡಿ ಆಯಾ ಜಾತಿಗೆ ಸಂಬಂಧಪಟ್ಟಂಗೆ 1% ಇದು ತುಂಬಾ ಅನ್ಯಾಯ ಆಗಿದೆ. ಇದು ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು. ಚರ್ಚೆ ಆಗಿ ಸ್ಪಷ್ಟವಾದಂಥ ನಿಖರವಾದಂಥ ಉತ್ತರ ಬರಬೇಕು. ತದನಂತರ ಅದು ಪ್ರತಿಭಟನಾನಿರತರನ್ನು ಕುರಿತು ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಶ್ರೀ ಕೆರಗೋಡು ಗುರುಪ್ರಸಾದ್ ರವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ನೀಡಿರುವ ಒಳ ಮೀಸಲಾತಿ ಅನ್ಯಾಯ ಬಗ್ಗೆ ಸಾವಿರವಾಗಿ ಮಾಹಿತಿ ನೀಡಿದರು. ನಮ್ಮ ಸಹೋದರರಾಗಿರ್ತಕ್ಕಂಥ ಮಾದಿಗರಿರ್ಬೋದು, ಬೇರೆ ಯಾವುದೇ ಜಾತಿಗಳಿರಲಿ, ನಾವು ಅವರವರ ಪಾಲಿನ ಅವರವರು ತೆಗೆದುಕೊಳ್ಳಿಕ್ಕೆ ನಮ್ಮ ಯಾವ ತಕರಾರು ಇಲ್ಲ. ಇದನ್ನು ನಾವು ಮೊದಲು ಸ್ಪಷ್ಟಪಡಿಸ್ಕೋಬೇಕು ಮತ್ತು ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ನಾಗಮೋಹನ್ ದಾಸ್ ಅವರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಏನಿದೆ ಕೆಲವು ಅಂಶಗಳು, 2 ಅಂಶಗಳು ನಾನು ಗೊತ್ತಾದ ಹಾಗೆ, ನಾನು ಓದ್ಕೊಂಡ ಹಾಗೆ ನನಗೆ ಅರ್ಥ ಆಗಿರೋದು, ಅವರು ಜಾತಿಗಳ ಪಟ್ಟಿಯಲ್ಲಿ ಎಲ್ಲ ಜಾತಿಗಳನ್ನು ಸೇರಿಸುವಂಥ ವಿಚಾರದಲ್ಲಿ ಮೊದಲನೇ ತಪ್ಪು ಮಾಡಿದ್ದಾರೆ. ಅಂದರೆ ಬಲಗೈ ಸಂಬಂಧಿತ ಅಂದರೆ ಹೊಲೆಯ ಸಂಬಂಧಿತ ಜಾತಿಗಳನ್ನು ಗುರುತಿಸಿ ಒಂದು ಪಟ್ಟಿಗೆ ಹಾಕೋದಕ್ಕೆ ಅವರು ಎಡವಿದ್ದಾರೆ ಆ ಹಂತದಲ್ಲಿ ಅನ್ನೋದು ಒಂದು. ಇನ್ನೊಂದು ಆಯಾ ಜನಸಂಖ್ಯೆಗೆ ಎಡಗೈ ಸಮುದಾಯ ಮತ್ತು ಬಲಗೈ ಸಮುದಾಯವನ್ನು ವಿಂಗಡಣೆ ಮಾಡಿ 2 ಗುಂಪುಗಳನ್ನು ಮೊದಲು ಮಾಡಬೇಕಾಗಿತ್ತು ಅವರು. ಆದರೆ ಬಲಗೈ ಸಮುದಾಯವನ್ನು ಆ ಭಾಗಕ್ಕೊಂದಷ್ಟು ಈ ಭಾಗಕ್ಕೊಂದಷ್ಟು ಅಂತ ಹೇಳಿ ವಿಂಗಡಣೆ ಮಾಡುವಾಗ ಇವುದನ್ನು ಛಿದ್ರಗೊಳಿಸಲಾಗಿದೆ. ಅದು ತಪ್ಪು. ಅದು ವೈಜ್ಞಾನಿಕವಾಗಿ ನಿಲ್ಲೋದಿಲ್ಲ, ಕೋರ್ಟ್ನಲ್ಲಿ ಕೂಡ ನಿಲ್ಲಲ್ಲ. ಆದ್ದರಿಂದ ನಮಗೆ ಈ ನಾಗಮೋಹನ್ ದಾಸ್ ವರದಿ ಒಂದು ರೀತಿಯಲ್ಲಿ ನಾಗಮೋಹನ್ ದಾಸ್ ವರದಿಯಲ್ಲಿರ್ತಕ್ಕಂಥ ವಿಚಾರಗಳೇನಿದ್ದಾವೆ ಅವು ಬಹುತೇಕ ನಮ್ಮ ಈ ಹಂಚಿಕೆ, ಮೀಸಲಾತಿ ಹಂಚಿಕೆ ಮತ್ತು ಜಾತಿಗಳ ವಿಂಗಡಣೆ, ಈ 2 ತಪ್ಪು ಬಿಟ್ಟರೆ ಬೇರೆ ಯಾವುದೂ ತಪ್ಪಿಲ್ಲ. ಸ್ನೇಹಿತರುಗಳು ಯಾರು ತಪ್ಪು ತಿಳ್ಕೊಬೇಡಿ, ಅರ್ಥ ಮಾಡ್ಕೋಬೇಕು, ಓದ್ಕೊಳ್ಳೋಣ ನಾವೆಲ್ಲರೂ. ಇನ್ನೂ ಏನಾದರೂ ಇದ್ದರೆ ಅದನ್ನು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ. ಈ ಮೀಸಲಾತಿಯ ವಿಚಾರವನ್ನು ಹಂಚಿಕೆ ಮಾಡುವಲ್ಲಿ ಸೋತಿದ್ದಾರೆ. ಮೊದಲನೇದಾಗಿ ನಾವು ಒಳ ಮೀಸಲಾತಿ ಹೇಗಾಗಬೇಕು ಅಂತ ಹೇಳ್ತೀವಿ ಅಂದರೆ, ಮೊದಲು ಈ ಬಲಗೈ ಪಂಗಡಕ್ಕೆ ಬರ್ತಕ್ಕಂಥ ಎಲ್ಲ ವಲಯ ಸಂಬಂಧಿತ ಜಾತಿಗಳನ್ನು ಪಟ್ಟಿ ಮಾಡಬೇಕು ಮತ್ತು ಅದರ ಜನಸಂಖ್ಯೆಯನ್ನು ಘೋಷಿಸಬೇಕು. ಇದು ನಮ್ಮ ಡಿಮ್ಯಾಂಡ್. ಅದೇ ರೀತಿ ಎಡಗೈ ಸಂಬಂಧಿತ ಜಾತಿಗಳನ್ನೆಲ್ಲವನ್ನೂ ಪಟ್ಟಿ ಮಾಡಿ ಒಂದು ಕಡೆ ಇಡಿ, ಇದನ್ನು ಒಂದು ಕಡೆ ಇಡಿ, ಬಲಗೈನೂ ಒಂದು ಕಡೆ ಇಡಿ, ಎಡಗೈನೂ ಪಟ್ಟಿ ಮಾಡಿ ಅದನ್ನು ಒಂದು ಕಡೆ ಇಡಿ. ಅವ್ರ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನಿಖರವಾಗಿ ಮತ್ತೊಮ್ಮೆ ಘೋಷಿಸಬೇಕು. ಅದು ರಾಜ್ಯ ಸರ್ಕಾರ ಕೂಡ ಗೆಜೆಟಲ್ಲಿ ಇದನ್ನು ಮಾಡಬೇಕು, ಅದನ್ನು ಅನೌನ್ಸ್ ಮಾಡಬೇಕು. ಇದ್ರ ಜೊತೆಗೆ ಇದಾದಮೇಲೆ ಮೀಸಲಾತಿಯ ಹಂಚಿಕೆಯನ್ನು ಮಾಡಬೇಕು. ಹೀಗೆ ಎಡಗೈ ಬಲಗೈನೂರ ಹೊಡೆದಾಡೋಕ್ಕೆ ಬಿಟ್ಬಿಟ್ಟು ನಾವು ವೈಜ್ಞಾನಿಕ ವರದಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅದು ನಂಬಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನೀವು ಈ ಸಮೀಕ್ಷೆ ಆಗೋದಕ್ಕೂ ಮೊದಲೇ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರು ಅದು ಹೇಗೆ ಮಾತಾಡಿದ್ರೋ ಗೊತ್ತಾಗ್ತಾ ಇಲ್ಲ ನನಗೆ. ಆದರೆ ಹಂಗೆ ಮಾತಾಡಬಾರ್ದಾಗಿತ್ತು. ಸಮೀಕ್ಷೆ ಆಗೋದಕ್ಕೂ ಮೊದಲೇ ನೀವು ನಾಗಮೋಹನ್ ದಾಸರ ನ್ಯಾಯಮೂರ್ತಿಗಳೇ, ನಾನು ನಿಮ್ಮನ್ನೇ ನೇರವಾಗಿ ಕೇಳಬೇಕಾಗಿದೆ ಈ ಮೂಲಕ. ನೀವು ಹೇಗೆ ಕೆಲವು ಊಟ ಮಾಡಿದವ್ರಿಗೆಲ್ಲ ಸ್ವಲ್ಪ ತಡ್ಕೊಳ್ರಪ್ಪ, ಊಟ ಮಾಡಿದ್ದೀರಿ ನೀವು, ಅವ್ರಿಗೆ 1 ಸ್ಪೂನ್ ಜಾಸ್ತಿ ಹಾಕ್ತೀನಿ, ನಿಮ್ಗೊಂದು ಸ್ವಲ್ಪ ಕಡಿಮೆ ಹಾಕ್ತೀನಿ ಅನ್ನೋ ಮಾತನ್ನು ನೀವು ಸಮೀಕ್ಷೆಗೂ ಮೊದಲೇ ಹೇಳ್ತೀರಲ್ಲ, ಹೆಂಗೆ ಸಾಧ್ಯ ಇದು? ಹೇಗೆ ಸಾಧ್ಯ? ನಿಮಗೆ ಜಾತಿಗಳ ವಿಚಾರಗಳಲ್ಲಿ ಏನು ನೀವು ಆಂಥ್ರೋಪಾಲಜಿಸ್ಟಾ ಅಥವಾ ಜನಸಂಖ್ಯೆಗಳು ನಿಮ್ಗೆ ಮೊದಲೇ ಗೊತ್ತಾಗೋಗ್ಬಿಟ್ಟಿತ್ತಾ? ಒಲೆಯರು ಇಷ್ಟಿದ್ದಾರೆ, ಮಾದಿಗರು ಇಷ್ಟಿದ್ದಾರೆ, ಸ್ಪೃಶ್ಯ ಸಮುದಾಯ ಇಷ್ಟಿದೆ, ಈ ಥರದ್ದು ಬೇರೆ ಬೇರೆ ಇದೆ ಅಂತ ನೀವೇನಾದ್ರು ಮೊದಲೇ ಅಧ್ಯಯನ ಮಾಡಿದ್ರಾ? ಅದೇನೂ ಇಲ್ವಲ್ಲ. ಆದರೆ ಮೊದಲೇ ನೀವು ಈ ಥರದ, ಅದು ಆಯೋಗದ ಅಧ್ಯಕ್ಷರಾಗಿ, ಬೇರೆ ಕಾಮನ್ ಮ್ಯಾನ್ ಆಗಿದ್ದರೆ, ಯಾರೋ ವಕೀಲರಾಗಿದ್ದರೆ, ಯಾರೋ ಪ್ರಗತಿಪರರಾಗಿದ್ದರೆ ಆ ರೀತಿ ಮಾತಾಡಿದ್ರಲ್ಲಿ ಒಂದು ಅರ್ಥ ಇದೆ. ಅವ್ರು ಕಂಡುಕೊಂಡಿರೋದನ್ನ ಅವ್ರು ಹೇಳಿದ್ದಾರೆ ಬಿಡಪ್ಪ ಅಂತ ಅನ್ಬೋದಾಗಿತ್ತು ನಾವು. ಆದರೆ ನೀವು ಆ ಆಯೋಗದ ಅಧ್ಯಕ್ಷರಾಗಿ ಸಮೀಕ್ಷೆಗೂ ಮೊದಲೇ ನೀವು ಸ್ವಲ್ಪ ಹೊಟ್ಟೆ ಊಟ ಮಾಡಿದ್ದೀರಿ, ಹಸ್ಕೊಂಡಿದ್ದವ್ರಿಗೆ ನಾವು ಒಂದು ಸ್ವಲ್ಪ ಜಾಸ್ತಿ ಕೊಡ್ತೀನಿ ಅಂದರೆ ಏನರ್ಥ? ಇದು ಬಯಾಸ್ಡ್ ಆದಂಥ ಹೇಳಿಕೆ ಅಲ್ವಾ? ನೀವು ಮೊದಲೇ ಪಕ್ಷಪಾತವನ್ನು ನಿಮ್ಮ ತಲೆ ಒಳಗೆ ಇಟ್ಕೊಂಡ್ಬಿಟ್ಟು ಆಮೇಲೆ ನೀವು ವರದಿ ಕೊಟ್ಟಿದ್ದೀರಿ ಅಂತ ನಮಗೆಲ್ಲರಿಗೂ ಅನಿಸಲ್ವಾ? ಹಾಗಾಗಿ ನಾಗಮೋಹನ್ ದಾಸ್ ಅವರು ಕೂಡ ಇದನ್ನು ಸರಿಪಡಿಸೋದಕ್ಕೆ ಅವ್ರಿಗೊಂದು ಅವಕಾಶ ಸರಿಪಡಿಸೋದಕ್ಕೆ ಅವರೇ ಮುಂದೆ ಬಂದು ಸರಿಪಡಿಸ್ಕೋಬೇಕು. ಮತ್ತು ರಾಜ್ಯ ಸರ್ಕಾರ ಕೂಡ ಇದನ್ನು
ಒಂದು ರಾಜ್ಯ ಸರ್ಕಾರ ಕೂಡ ಈ ಕೂಡಲೇ ಮಾಡಬೇಕಾಗಿರ್ತಕ್ಕಂಥದ್ದು. ಈಗೇನು ನಾಗಮೋಹನ್ ದಾಸರವರ ವರದಿ ಏನು ಹೊರಗಡೆ ಬಂದಿದೆ, ಆ ಹೊರಗಡೆ ಬಂದಿರತಕ್ಕಂಥದ್ದನ್ನು ವ್ಯಾಪಕವಾಗಿ ಚರ್ಚೆಗೊಳಪಡಿಸಬೇಕು. ಅದನ್ನು ಎಲ್ಲ ಸಂಘಟನೆಗಳು, ಆ ಎಲ್ಲ ಸಮುದಾಯಗಳು ಕೂಡ ಅವರವರೇ ಆದಂಥ ವಿಶ್ಲೇಷಣೆಗೊಳಪಡಿಸಲಿ, ವಿಚಾರ ಸಂಕಿರಣಗಳನ್ನ ಏರ್ಪಡಿಸಲಿ. ಆ ಮೂಲಕ ಮಂಡ್ಯ ಜಿಲ್ಲೆಯ ಬಿಜೆಪಿಯ SC/ST ಮೋರ್ಚಾದ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದ ನಿತ್ಯಾನಂದ ಅವರವರು ಒಳ ಮೀಸಲಾತಿ ಅನ್ಯಾಯ ಬಗ್ಗೆ ಮಾತನಾಡಿದರು. ಈ ಸೂಕ್ಷ್ಮ ವಿಚಾರ ನಾಗಮೋಹನ್ ದಾಸ್ ಅವರಿಗೆ ಗೊತ್ತಿದ್ರು ಸಹ ಮಾದಿಗ ಸಮುದಾಯಕ್ಕೆ ಸೇರಿರುವಂಥದ್ದನ್ನ ಎಲ್ಲರಿಗೂ ಒಂದೇ ಕಡೆ ಪಟ್ಟಿ ಮಾಡಿ 24 ಲಕ್ಷ ಘೋಷಿಸ್ತವ್ರೆ. 27 ಲಕ್ಷನ ನಮ್ಮನ್ನು 4 ಭಾಗ ಮಾಡಿ 24 ಲಕ್ಷ, 3,70,000 ಚಲವಾದಿ, 1,70,000 ಪರ್ಯ, ಆದಿ ಕರ್ನಾಟಕ 1,72,000 ಅಂತ ಸಪ್ರೇಟ್ ಮಾಡಿ ನಮಗೆ 1% ಸಿಗಬೇಕು ಅನ್ನೋದು ಮಾಡಿದ್ದಾರೆ. ಅಂದರೆ ಇವ್ರನ್ನ ಹೊಡೆದಾಕಿದ್ರೆ ಮಾತ್ರ ಮುಂದೆ ನಾವು ಬಲಗೈ ಸಮುದಾಯ ಮುಖ್ಯಮಂತ್ರಿ ಕೇಳ್ತೀವಿ ಅನ್ನೋ ಒಂದೇ ದುರುದ್ದೇಶದಿಂದ ನಮಗೆ ಈಗಲೇ ಹೊಡೆದಾಕ್ಬಿಟ್ರೆ ನಾವು ಅವ್ರು ಕೇಳಕ್ಕೆ ಬರಲ್ಲ ಅಂತ ಗೊಂದಲ ತಂದು ಉಂಟು ಮಾಡಿದ್ದಾರೆ. ಇದಕ್ಕೆ ಈ ವರದಿಗೆ ನಾವು ಧಿಕ್ಕಾರ ಹೋಗ್ತೀನಿ. ಮತ್ತೆ ಏನು ನಾವು ಈಗ ನಮ್ಮ ದಲಿತರು MLA ಇರ್ಬೋದು, MLC ಇರ್ಬೋದು, MP ಗೆದ್ದೋಗಿರೋರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಇವತ್ತು ಮುನಿಯಪ್ಪ ಮತ್ತೆ ತುಕಾರಾಮ್ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ನಗರಸಭಾ ಸದಸ್ಯರಾದ ಶ್ರೀಧರ್ ಅವರು ನಾಗಮೋಹನ್ ದಾಸರವರ ವರದಿಯು ಅವೈಜ್ಞಾನಿಕವಾಗಿ ಕೂಡಿದೆ ಎಂದು ಸಾವಿರವಾಗಿ ಮಾಹಿತಿ ನೀಡಿದರು. ನಾವು ಒಳ ಮೀಸಲಾತಿನ ದತ್ತಾಂಶ ಸರಿಯಾಗಿ ಸಂಗ್ರಹಣೆ ಮಾಡಿಲ್ಲ, ಅದನ್ನ ಮತ್ತೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದು. ಈಗ ಮಾಡಿರೋದೇನು ದತ್ತಾಂಶ ಅವರು? ಈಗ ವಲಯ ಸಮುದಾಯಕ್ಕೆ ಆದಿ ಕರ್ನಾಟಕನೂ ಸೇರಿಸಬೇಕಾಗಿತ್ತು, ಛಲವಾದಿನೂ ಸೇರಿಸಬೇಕಾಗಿತ್ತು, ವಲಯಾರು ಸೇರಿಸಬೇಕಾಗಿತ್ತು, ಮತ್ತೆ ಪರಿಹಾರ ಎಲ್ಲನೂ ಒಂದೇ ಸಮುದಾಯ ವಲಯಕ್ಕೆ. ಯಾವ ಆದಿ ಕರ್ನಾಟಕ ಹೇಳಿದ್ರು ವಲಯಕ್ಕೆ ತರಬೇಕು, ಆದಿ ದ್ರಾವಿಡ ಹೇಳಿದ್ರು ವಲಯ ಸಮುದಾಯಕ್ಕೆ ಸೇರ್ಬೇಕು. ಹಾಗೆ ಏನ್ ಹೇಳಿದ್ರು ಇಲ್ಲಿ ಮಾದಿಗ ಸಮುದಾಯಕ್ಕೆ ಮಾತ್ರ ಯಾವುದೇ ಹೇಳಿದ್ರು ಒಂದೇ ಇದಕ್ಕೆ ತರ್ತಾ ಇದ್ದಾರೆ. ಇಲ್ಲಿ ಮಾತ್ರ ಯಾಕೆ ವರ್ಗೀಕರಣ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮನ್ನು ಹೊಡೆಯೋ ಕೆಲಸನ ನಿಮ್ಗೆ ಹೇಳಿದ್ದವರು. ಸರ್ಕಾರ ನಿಮ್ಮನ್ನ ನೇಮಿಸಿತ್ತು, ನಮ್ಮನ್ನಲ್ಲೇ ಹೊಡೆದಿ ನೀವು ಬೈಫರ್ಕೇಟ್ ಮಾಡಿ ನಮ್ಮಲ್ಲಿ ಹೊಡೆದಾಡ್ಕೊಂಡು ಸಾಯಿರಿ ಅಂತ ಮಾಡಿದ್ರ. ದಯಮಾಡಿ ಇದನ್ನ ಕಡಾಖಂಡಿತವಾಗಿ ನೀವೇನು ವರದಿ ಕೊಡ್ತಾ ಇದ್ರ ಅದನ್ನ ನಮ್ಮ ಇಡೀ ಸಮುದಾಯ ವಿರೋಧ ಮಾಡ್ತಾ ಇದ್ದೆ. ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ನಾವು ಸಿದ್ಧ ಇಲ್ಲ. ದಯಮಾಡಿ ಇದನ್ನ ಮತ್ತೊಮ್ಮೆ ನಮ್ಮ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಮತ್ತೊಮ್ಮೆ ಇದನ್ನ ಪುನರ್ ಪರಿಶೀಲನೆ ಮಾಡಬೇಕು. ಈ ನಮ್ಮ ಬಲಗೈ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಬಂಧುಗಳೇ, ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್. ಬಲಗೈ ಸಮುದಾಯದ ಹೋರಾಟಕ್ಕೆ, ಬಲಗೈ ಸಮುದಾಯದ ಹೋರಾಟಕ್ಕೆ. ನಂತರ ಪ್ರತಿಭಟನಾಕಾರರು ಒಳ ಮೀಸಲಾತಿಯಿಂದ ಅನ್ಯಾಯ ಆಗಿರುವ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿದರು. ಈ ಮನವಿ ಪತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾನು ಓದಿ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಡಿಮ್ಯಾಂಡ್ ಏನಿದೆ ಆ ಡಿಮ್ಯಾಂಡನ್ನು ಅಷ್ಟೇ ನಾನು ಇಲ್ಲಿ ಓದಿ ಜಿಲ್ಲಾಧಿಕಾರಿಗಳಿಗೆ ಅದನ್ನು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಬಯಸ್ತೇನೆ. ಒತ್ತಾಯಗಳು: ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ಸೇರ್ಪಡೆಗೊಳ್ಳುವ ಜಾತಿಗಳನ್ನು ನಮೂದಿಸಿ ಸರ್ಕಾರಿ ಆದೇಶ ಹೊರಡಿಸುವುದು. ಸದರಿ ಆದೇಶವನ್ನು ಶ್ರೀಯುತ ಎಡ್ಜರ್ ಥಾಮ್ಸನ್ ಮತ್ತು ಕೆ ರಂಗಾಚಾರಿ ಸಂಶೋಧನೆ ಮಾಡಿ ಬರೆದಿರುವ ಕ್ಯಾಸ್ಟ್ ಆ್ಯಂಡ್ ಟ್ರೈಬ್ಸ್ ಆಫ್ ಸದರ್ನ್ ಇಂಡಿಯಾ ಪುಸ್ತಕದ ಆಧಾರದ ಮೇಲೆ ಬಲಗೈ ಸಮುದಾಯವನ್ನು ಗುರುತಿಸಿ ಅದರ ಜನಸಂಖ್ಯೆಯನ್ನು ಒಟ್ಟುಗೂಡಿಸುವುದು ಹಾಗೂ ಮೀಸಲಾತಿ ಪ್ರಮಾಣವನ್ನು ಮರು ಹಂಚಿಕೆ ಮಾಡುವುದು. ಎರಡನೇದು, ಸಮೀಕ್ಷೆಯನ್ನು ಸಮರ್ಪಕವಾಗಿ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸದೇ ಇರುವುದರಿಂದ ಸಂಗ್ರಹಿಸಿರುವ ದತ್ತಾಂಶಗಳನ್ನು ದೃಢೀಕರಿಸಲು 15 ದಿನಗಳ ಕಾಲಾವಕಾಶ ನೀಡಿ ಆಕ್ಷೇಪಣೆಗಳನ್ನು ತತ್ರಾಂಶದ ಮೂಲಕ ಆಹ್ವಾನಿಸುವುದು. ಮೂರನೇದು, ಸ್ವೀಕೃತ ದೂರುಗಳನ್ನು ಮನವಿಗಳನ್ನು ಆಧರಿಸಿ ಸೂಕ್ತವಾಗಿ ಸಮಂಜಸವಾಗಿ ಮೀಸಲಾತಿ ಮರುಹಂಚಿಕೆಗೆ ಕ್ರಮವಹಿಸುವುದು. ನಾಲ್ಕನೇದು, ಆಯೋಗವು ದುರುದ್ದೇಶಪೂರ್ವಕವಾಗಿ ಪರಯ್ಯ ಮತ್ತು ಪರವನ್ ಸಮುದಾಯವನ್ನು ಎಡಗೈ ಗುಂಪಿಗೆ ಸೇರಿಸುವುದನ್ನು ರದ್ದುಪಡಿಸಿ ಬಲಗೈ ಗುಂಪಿಗೆ ಸೇರ್ಪಡೆಗೊಳಿಸುವುದು. ಐದನೇದು, 1% ಗುಂಪಿಗೆ ಸೇರ್ಪಡೆಗೊಳಿಸಿರುವ ಬಲಗೈ ಗುಂಪಿನ ಜನಾಂಗಗಳನ್ನು ಪರಿಷ್ಕರಿಸಿ ಶ್ರೀಯುತ ಎಡ್ಜರ್ ಥಾಮ್ಸನ್ ಮತ್ತು ಕೆ ರಂಗಾಚಾರಿ ಅವರ ಸಂಶೋಧನೆಯಂತೆ ಬಲಗೈ ಗುಂಪಿಗೆ ಸೇರ್ಪಡೆಗೊಳಿಸುವುದು ಹಾಗೂ ಜನಸಂಖ್ಯೆಯನ್ನು ಬಲಗೈ ಗುಂಪಿನ ಲೆಕ್ಕಕ್ಕೆ ತೆಗೆದುಕೊಳ್ಳುವುದು. ಆರನೇದು, ಜಾತಿಗಳೇ ಅಲ್ಲದ
ಜಾತಿಗಳೇ ಅಲ್ಲದ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಸಮೂಹಗಳಿಗೆ ನಿಗದಿಪಡಿಸಿರುವ 1% ಮೀಸಲಾತಿಯನ್ನು ರದ್ದುಪಡಿಸಿ ಆಯಾ ಜಾತಿಗಳಿಗೆ ಮರು ಹಂಚಿಕೆ ಮಾಡುವುದು. ನ್ಯಾಯಮೂರ್ತಿ ಶ್ರೀ ನಾಗಮೋಹನ್ ದಾಸ್ರವರ ಆಯೋಗದ ವರದಿಯಲ್ಲಿರುವ ನ್ಯೂನತೆ ಆಗಿರುವ ತಪ್ಪುಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಪರಿಷ್ಕರಣೆ ಮಾಡಲು 2 ಆಂಥ್ರೋಪಾಲಜಿಸ್ಟ್ ಮತ್ತು ಸಮಾಜಶಾಸ್ತ್ರಜ್ಞ ಹಾಗೂ ಮಾನವಶಾಸ್ತ್ರಜ್ಞರನ್ನು ಒಳಗೊಂಡಂತೆ ಸಚಿವ ಸಂಪುಟದ ಉಪಸಮಿತಿ ರಚಿಸಿ ಉಪಸಮಿತಿಯ ಶಿಫಾರಸಿನಂತೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವುದು. ಮೇಲ್ಕಂಡಂತೆ ಕ್ರಮವಹಿಸಲು ಎಲ್ಲ ಬಲಗೈ, ಛಲವಾದಿ, ವಲಯ ಸಮುದಾಯದ ಜನಸಮೂಹ ಸಂಘಟನೆಗಳ ಪರವಾಗಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದ ಒಳ ಮೀಸಲಾತಿ ರಕ್ಷಣಾ ಸಮಿತಿ ಮಂಡ್ಯ ಜಿಲ್ಲೆ ಮಂಡ್ಯ ಇದನ್ನು ಒತ್ತಾಯಿಸುತ್ತದೆ. ಓಕೆ ಸರ್. ಈ ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ರಾಜ್ಯ ಸಮಿತಿ ಅಧ್ಯಕ್ಷರಾದ ಕೆರಗೋಡು ಗುರುಪ್ರಸಾದ್ ರವರು, ನಗರಸಭಾ ಸದಸ್ಯರಾದ ಶ್ರೀಧರ್ ಅವರು, ಬಿಜೆಪಿ ಮೋರ್ಚಾ ಮಂಡ್ಯ ಅಧ್ಯಕ್ಷರಾದ ನಿತ್ಯಾನಂದರವರು, ಕೃಷ್ಣರವರು ಹಾಗೂ ಇತರರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು.